ಇನ್ನು ವಕ್ಫ್ ವಿಚಾರದಲ್ಲಿ ವಕ್ಫ್ ಆಸ್ತಿಯಲ್ಲಿ ಉಳಿಮೆಗೆ ಮುಂದಾದಂತಹ ರೈತರ ಮೇಲೆಯೂ ಕೂಡ ಈಗ ಪೊಲೀಸರು ಕೇಸನ್ನು ದಾಖಲು ಮಾಡಿದ್ದಾರೆ. ಟ್ರ್ಯಾಕ್ಟರ್ ವಶಕ್ಕೆ ಪಡೆದ ಘಟನೆ ಚಿಂತಾಮಣಿಯ ತಿಮ್ಮಸಂದ್ರದಲ್ಲಿ ನಡೆದಿದೆ. ತಿಮ್ಮಸಂದ್ರದ ಸರ್ವೆ ನಂಬರ್ 13/1, 13/3, 20ರಲ್ಲಿ ಜಮೀನಲ್ಲಿ 10 ರೈತರನ್ನ ಬೇಸಾಯ ಮಾಡ್ತಾ ಇದ್ರು. ಆದರೆ 2018-19ರಲ್ಲಿ ಸದ್ದಿಲ್ಲದೆ ಇದು ವಕ್ಫ್ ಆಸ್ತಿ ಅಂತ ಮಾಡ್ಕೊಂಡ್ಬಿಟ್ರು. ವಿಧಿ ಇಲ್ಲದೆ ಸುಮ್ಮನೆ ಆಗಿದ್ರು ರೈತರು. ಮೊನ್ನೆ ಅಷ್ಟೇ ಮುಖ್ಯಮಂತ್ರಿಗಳು ಹೇಳಿದ ತಕ್ಷಣ ಒಕ್ಕಲೆಬ್ಸಲ್ಲ ಅಂತ ಧೈರ್ಯ ಕೊಟ್ಟರು. ನಂತರ ನಮ್ಮ ಜಮೀನಲ್ಲಿ ನಾವು ಉಳುಮೆ ಮಾಡೋಣ ಅಂತ ಜನ ಟ್ರ್ಯಾಕ್ಟರ್ ತಗೊಂಡು ಬಂದ್ರು. ಚಿಂತಾಮಣಿಯ ಜಾಮಿಯಾ ಮಸೀದಿ ಸಮಿತಿ ಮತ್ತು ರೈತರ ನಡುವೆ ಗಲಾಟೆ ಎದ್ದೇಳ್ತು. ಮಸೀದಿ ಸಮಿತಿ ನೀಡಿದ ದೂರಿನ ಮೇರೆಗೆ ಪೊಲೀಸರು ಈಗ 10ಕ್ಕೂ ಹೆಚ್ಚು ರೈತರ ಮೇಲೆ ಅತಿಕ್ರಮ ಪ್ರವೇಶ ಕೇಸನ್ನ ಹಾಕೊಂಡಿದ್ದಾರೆ. ಟ್ರ್ಯಾಕ್ಟರ್ ಅನ್ನ ಸೀಸ್ ಮಾಡಿದ್ದಾರೆ. ಈ ವಿರುದ್ಧವಾಗಿ ಅಶೋಕ್ ಅವರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ತಲೆಮಾರೆಯಿಂದ ನಾವೇ ಪೊಸಿಷನ್ ಅಲ್ಲಿ ನಾವೇ ಉಳ್ತಾ ಇದೀವಿ. ಅವಾಗ ಬಂದು ನಮ್ಗೆ ದುಮ್ಮಕ್ವರೆಗೆ ಬಂದು ನಮ್ಮನ್ನ ಹೊರೆ ಹಾಕಿ ಅವರು ಬೇಲಿ ಹಾಕಿದ್ರು. ನಾವು ಇವಾಗ ಬಂದು ನಮ್ಮ ಜಾಗ ಬೇಕು ಅಂತ ಹೇಳಿ ನಾವು ಟ್ರ್ಯಾಕ್ಟರ್ ಉಳುಮೆ ಮಾಡ್ಕೊಂಡು ಸಿದ್ದರಾಮಯ್ಯ ಹೇಳಿರೋ ಪ್ರಕಾರ ರೈತರಿಗೆ ತೊಂದರೆ ಕೊಡಬಾರ್ದು ಅಂತ ಹೇಳಿ ಇವಾಗ ನಮ್ಮ ಹೊಲನ್ನ ನಾವು ಉತ್ಕೊಂತ ಇದೀವಿ ಅಷ್ಟೇ. ನಾನು ಅನುಭವ ಬಂದು 95 ವರ್ಷದಿಂದ ಇದೀವಿ ನಾವು. ಒಂದು ರೀತಿ ರೈತರ ಜಮೀನನ್ನು ಕಿತ್ಕೊಳ್ತಕ್ಕಂಥದ್ದು, ರೈತರು ಇವತ್ತು ಆತಂಕದಲ್ಲಿದ್ದಾರೆ ರಾಜ್ಯದಲ್ಲಿ. ಮತ್ತೆ ಮಠಮಾನ್ಯಗಳ ಜಮೀನನ್ನು ಕೂಡ ಕಿತ್ಕೊಳ್ತಕ್ಕಂಥದ್ದು, ದೇವಸ್ಥಾನಗಳ ಜಮೀನನ್ನು ಕಿತ್ಕೊಳ್ತಕ್ಕಂಥದ್ದು. ಹಾಗಾಗಿ ಹೋರಾಟ ನಿರಂತರವಾಗಿರ್ತದೆ. ಎಲ್ಲಿವರೆಗೂ ರಾಜ್ಯ ಸರ್ಕಾರ ಸ್ಪಷ್ಟವಾಗಿ ಉತ್ತರ ಕೊಡೋದಿಲ್ವೋ, ಎಲ್ಲಿವರೆಗೂ ರೈತರಿಗೆ ನಿರಾಳತೆ ಸಿಗೋದಿಲ್ಲ, ಅಲ್ಲೂ ಕೂಡ ನಮ್ಮ ಹೋರಾಟ. ಸ್ಪಷ್ಟ ಉತ್ತರ ಏನಿಲ್ಲ. ಮುಖ್ಯಮಂತ್ರಿಗಳು ರೈತರಿಂದ ತೆಗೆದು ಬಿಡ್ತೀವಿ ಅಂತಂದ್ರೆ ಆಗಲ್ಲ ಅಂತ ನಾನು ಅವತ್ತೂ ಹೇಳಿದೆ. ರಾಜ್ಯ ಸರ್ಕಾರ ಈಗ ಸ್ಪಷ್ಟವಾಗಿ ಹೇಳಬೇಕಾಗಿರೋದು ಆ ಗೆಜೆಟ್ನ ನೋಟಿಫಿಕೇಶನ್ ಪರಿಸ್ಥಿತಿ ಏನು ಅದನ್ನು ಹೇಳಬೇಕು. ನಂಬರ್ 2 ಟ್ರಿಬ್ಯುನಲ್ ಪವರ್ಸ್, ಎರಡಕ್ಕೂ ಡಿಸಿಷನ್ಗೆ ಬರಬೇಕಿದು. ಬರದೇ ಇದ್ರೆ ಲೆಟ್ ದೇರ್ ಬಿ ಎ ಫೈಟ್. ಅವ್ರವ್ರ ಫೈಟ್ ಅವ್ರವ್ರು ಮಾಡಲಿ. 95 ವರ್ಷದಿಂದ ಆ ವ್ಯಕ್ತಿ ಹೇಳಿದ್ದೇ ನಿಜ ಇದ್ದರೆ, ಅವ್ರ ಅನುಭವದಲ್ಲಿದ್ದರೆ, ಅದು ವಕ್ಫ್ ಜಮೀನು ಯಾವಾಗ ಆಯಿತು ಮತ್ತು ಯಾಕಾಯಿತು? ಏನೋ ಹೈಕೋರ್ಟಲ್ಲೂ ಇದೇ ಇದು ಅಂತ ಏನೋ ಹೇಳ್ದಂಗಿತ್ತು ನನಗದು. ಅದೇನು ಕೇಸ್ ಹೋಗಿದೆಯೋ ಏನೋ ನನಗೆ ಐಡಿಯಾ ಇಲ್ಲ. ಹಂಗಾಗಿ ಐ ಮೇ ನಾಟ್ ಬಿ ಏಬಲ್ ಟು ಕಾಮೆಂಟ್ ಎಕ್ಸಾಕ್ಟ್ಲಿ ಇದು ಹಿಂಗೆ ಇದೆ ಪರಿಸ್ಥಿತಿ ಜಮೀನಿಗೆ ಅಂತ. ಬಟ್ ಪಾಯಿಂಟ್ ಈಸ್, ರೈತರದ್ದನ್ನು ತೆಗೆದಿದ್ದೀವಿ ಅಂದಾಗ ಇದು ತೆಗೆದು ಬಿಡಬೇಕಾಗಿತ್ತಲ್ಲ. ಹಂತವಾಗಿ ಮಾಡ್ಕೊಂಡು ಬರ್ತಾರೆ. ನಂಬರ್ 2, ವಕ್ಫು ಹೇಗೆ ನೋಟಿಫೈ ಮಾಡ್ತಾ ಇದೆ? 95 year old ಅವ್ರದ್ದು ಇದ್ರೆ ಹೆಂಗೆ ನೋಟಿಫೈ ಮಾಡುತ್ತದು? ಅವ್ರು ಹೇಳಿದ ತಕ್ಷಣ ಅತಿಕ್ರಮ ಅಲ್ಲ. ಹಾಗಾದ್ರೆ ನಾನು ಅದಕ್ಕೆ ಮುಜರಾಯಿ ಇಲಾಖೆಗೆ ಹೇಳಿದೆ. ಮುಜರಾಯಿ ಇಲಾಖೆ ಒಂದು 2 ನೋಟಿಸ್ ಕೊಡಿ ನೋಡೋಣ. ಯಾವ್ದಾದ್ರು 2 ದೇವಸ್ಥಾನದ ವಿಚಾರದಲ್ಲೋ ಅಥವಾ ಯಾವ್ದಾದ್ರು 2 ಜಾಗದಲ್ಲೋ 2 ನೋಟಿಸ್ ಕೊಡಿ ನೋಡೋಣ. ನೋಟಿಸ್ ಕೊಟ್ಟು ಪಾಣಿ ಚೇಂಜ್ ಮಾಡಿಸಿ. ಯಾಕೆ ಆಗಬಾರ್ದದು? ವೈ? ದಿಸ್ ಈಸ್ ವಕ್ಫ್ ಹ್ಯಾಸ್ ಡಿಸೈಡೆಡ್ ಈ ರಾಜ್ಯದಲ್ಲಿ ಶಾಂತಿಯನ್ನು ಕದಡಬೇಕು ಅಂತ ಯಾರೋ ತೀರ್ಮಾನ ಮಾಡ್ದಂಗೆ ಕಾಣಿಸ್ತಾ ಇದೆ ನನಗೆ. ರಾಜ್ಯ ಸರ್ಕಾರ ಇದನ್ನು ಬಹಳ ಕೇವಲವಾಗಿಯೂ ಬಿಜೆಪಿಯ ಪ್ರಚಾರದ ಭಾಗವೆಂದು ಅಥವಾ ಮುಸ್ಲಿಮರನ್ನು ಓಲೈಸುವ ತನ್ನ ಮುಂದುವರಿದ ಭಾಗ ಅಂತಾನೋ, ಅಥವಾ ಹಿಂದೂಗಳಲ್ಲಿ ಆ ಯೂನಿಟಿ ಇಲ್ಲ, ಅದು ಏನೂ ಆಗಲ್ಲ, ನಮಗೆ ರಾಜಕೀಯವಾಗಿ ಲಾಭ ಆಗತ್ತೆ ಅಂತಾನೋ, ಈ ಥರ ಏನೋ ಆಲೋಚನೆಗಳಲ್ಲಿ ತನ್ನ ಪಾಡಿಗೆ ತಾನು ಒಳ್ಳೆ ಕಂಬಳಿ ಹುಳು ಥರ ಓಡಾಡ್ಕೊಂಡಿದೆ. ಇರಬಹುದು, ಅದು ಅವರಿಷ್ಟ ಅಧಿಕಾರದಲ್ಲಿದ್ದಾಗ. ಬಟ್ ಐ ವಿಲ್ ಟೆಲ್ 100%, ಇವತ್ತಲ್ಲ ನಾಳೆ ಅಲ್ಲ ನಾಳಿದ್ದು ಇದು ದಿಸ್ ವಿಲ್ ಬಿಕಮ್ ಎನ್ ಇಶ್ಯೂ ಗ್ರಾಮ ಮಟ್ಟದಲ್ಲಿ. ನಾ ಬರ್ಕೊಡ್ತೀನಿ ಬೇಕಾದ್ರೆ ನಿಮ್ಗಳಿಗೆ. ಅಲ್ಲಿಗೆ ಕಾಂಗ್ರೆಸ್ಸಿನ ಲೀಡರ್ಗಳು ಅಥವಾ MLAಗಳು ಹೋದಾಗ ಸ್ಥಳೀಯ ಯುವಕರುಗಳು, ಆಯ್ತಣ್ಣ ನೀನು ಅಲ್ಲೇ ಎಲ್ಲ ಮಾಡಿಸ್ಕೊ ಹೋಗೋಣ, ನಮ್ಮನ್ನೇನು ಬಂದು ಕೇಳ್ತಾ ಇದೀಯಾ ಅನ್ನೋ ಲೆವೆಲ್ಗೆ ರೀಚ್ ಆಗ್ತೀರಿ. ಬಿಕಾಸ್ ಈ ರಾಮ ಜನ್ಮಭೂಮಿ ಕೇಸನ್ನು ನಾನು ಅತ್ಯಂತ ಆರಂಭದ ದಿನಗಳಿಂದ ನಾನು ನೋಡ್ಕೊಂಡು ಬಂದಿರೋದು. ಹೀಗೆ ಇಗ್ನೋರ್ ಮಾಡಿತ್ತು ಕಾಂಗ್ರೆಸ್. ಆಗೋದನ್ನು ನಿಧಾನವಾಗಿ ನಮ್ಗೆ ಆ ದೃಶ್ಯ ಕಾಣಿಸ್ತು, ಹಳ್ಳಿನಲ್ಲಿ ಬಂತದ. ಆಮೇಲೆ ಇದು ಮೇಲ್ನೋಟಕ್ಕೆ ಎಲ್ಲ ರೈತರ ಜಮೀನು ಹೋಗ್ಬಿಡಲ್ಲ, ಆದರೆ ಭಾವನೆ ಒಂದು, ಪರ್ಸೆಪ್ಷನ್ ಒಂದು ಬಿಲ್ಡ್ ಆಗಕ್ಕೆ ಸ್ಟಾರ್ಟ್ ಆಗತ್ತೆ, ಗ್ಯಾರಂಟಿ. ಸೊ ದಿ ಸ್ಟೇಟ್ ಮಸ್ಟ್ ಅಟೆಂಡ್ ಟು ದಿಸ್ ಈಗಲೇ. ಇಲ್ಲ ಅದೇನಾಗತ್ತೆ ನೋಡೇ ಬಿಡ್ತೀವಿ ಅಂದರೆ ಫೇರ್ ಎನಫ್. ಪ್ರಜಾಪ್ರಭುತ್ವದಲ್ಲಿ ಹೋರಾಟ ಸಾಗಬೇಕು ಅಷ್ಟೇ.